ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಉಪಹಾರಕ್ಕೆ ಒಂದು ತಿಂಡಿ ಮಾಡ್ಕೋಣ. ಕ್ವಿಕ್ಕಾಗಿ ಆಗಿಬಿಡುತ್ತೆ. ಕೇವಲ 10 ನಿಮಿಷ ಇದ್ದರೆ ಸಾಕು ನಿಮ್ಮ ಹತ್ರ. ಸೊ ಅಷ್ಟು ಬೇಗ ಆಗಿಬಿಡುತ್ತೆ. ಪ್ಯಾನ್ಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತು 1 ಸ್ಪೂನು 2 ಸ್ಪೂನಷ್ಟು ಕಡಲೆ ಬೀಜ, ಒಂದು 4 ಗೋಡಂಬಿ ಹಾಕಿ ಚೆನ್ನಾಗಿ ಹುರ್ಕೋಣ. ಮಧ್ಯಮ ಉರಿಲಿ ಹುರ್ಕೊಳ್ಬೇಕಾಗುತ್ತೆ. ಒಳ್ಳೆ ಎಲ್ಲ ಕ್ರಿಸ್ಪಿನೆಸ್ ಆಗಬೇಕು ಅಂದರೆ ಈ ರೀತಿ ನಾವು ಹುರ್ಕೊಳ್ಬೇಕು. ಅದನ್ನ ತೆಗೆದು ಪಕ್ಕಕ್ಕೆ ಇಟ್ಕೋಣ. ಇವಾಗ ಅದೇ ಪ್ಯಾನ್ಗೆ ಇನ್ನೂ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ 1 ಸ್ಪೂನ್ ಹಾಕಿ ಸಿಡಿಸ್ಕೋಣ. ಸೊ ಈ ಹಂತದಲ್ಲಿ ನಾವು 1 ಟೊಮೆಟೊ ಮತ್ತು 1 ದೊಡ್ಡ ಈರುಳ್ಳಿ ಮತ್ತು ಒಂದು 4 ರಿಂದ 5 ಹಸಿಮೆಣಸಿನಕಾಯಿ ಅಂದರೆ ಖಾರಕ್ಕೆ ತಕ್ಕಷ್ಟು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಬೆಳಗ್ಗೆನೇ ತಿಂಡಿ ಈ ರೀತಿ ಮಿಸ್ ಮಾಡ್ಕೊಳ್ಬೇಡಿ. ಯಾವಾಗಲಾದರೂ ನಿಮ್ಗೆ ಟೈಮ್ ಇಲ್ಲ ಅಂದಾಗ ಸಡನ್ನಾಗಿ ಮಾಡ್ಕೊಳ್ಬೇಕು ಅಂದರೆ ಈ ರೀತಿ ಖಂಡಿತ ಮಾಡ್ಕೊಳ್ಳಿ. ಅಷ್ಟು ಅದ್ಭುತವಾಗಿರುತ್ತೆ. ಸೊ ಇಲ್ಲಿ ನಾನು ಆಲೂಗಡ್ಡೆ ಸಣ್ಣ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ ಮತ್ತು ಫ್ರೋಝನ್ ಬಟಾಣಿ 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬೇಗ ಬೇಯಬೇಕು ಅಂದರೆ ನಾವು ಈ ಹಂತದಲ್ಲೇ ನಾವು ಉಪ್ಪನ್ನು ಸಹ ಬಳಸ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ನಮ್ಗೆ ಟೈಮ್ ಇಲ್ಲ ಇನ್ನೂ ಬೇಗ ಬೇಯಬೇಕು ಅಂದರೆ ಈ ರೀತಿ ಪ್ಲೇಟ್ ಹಾಕಿ ಮುಚ್ಚಿದ್ರೆ ಸಾಕು. ಒಂದು 5 ನಿಮಿಷಕ್ಕೆ ಫ್ರೈ ಆಗಿಬಿಡುತ್ತೆ ಚೆನ್ನಾಗಿ. ನೋಡಿ ಈ ರೀತಿ ಆಗಿಬಿಡುತ್ತೆ. ಸೊ ಚೆನ್ನಾಗಿ ಫ್ರೈ ಆಗಿದೆ. ಈಗ ಬೆಂದಿದೆ ಅಂತ ನೋಡೋಣ. ಸೊ ಆಲೂಗಡ್ಡೆ ಬೆಂದಿದೆ. ಆಲೂಗಡ್ಡೆ ಬೆಂದಿದ್ರೆ ಬಟಾಣಿ ಸಹ ಬೇಗ ಬೆಂದ್ಬಿಡುತ್ತೆ. ಸೊ ನಾನು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಇದನ್ನ. ಸೊ ಈ ರೀತಿ ಮಿಕ್ಸ್ ಮಾಡಿದ್ರೆ 5 ನಿಮಿಷ 1-2 ನಿಮಿಷಕ್ಕೆ ಫ್ರೈ ಆಗಿಬಿಡುತ್ತೆ. ಸೊ ಈ ಹಂತದಲ್ಲಿ ನಾವು ಅರಿಶಿನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈಗ ಮಂಡಕ್ಕಿ ತೊಗೊಂಡಿದ್ದೀನಿ. 150 ಗ್ರಾಮ್ ಅಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ. ಒಂದು 3 ಜನ ಆರಾಮ್ಸೆ ತಿನ್ಬೋದು, ಅಷ್ಟು ಆಗುತ್ತೆ ಇದು. ಸೊ 150 ಗ್ರಾಮ್ ಅಷ್ಟಿಗೆ ಇಷ್ಟು ಮಸಾಲೆ ಬೇಕಾಗುತ್ತೆ. ಸೊ ಈಗ ನೋಡಿ ನೀರು ಹಾಕಿ ತಕ್ಷಣಕ್ಕೆ ನಾವು ಹಿಂಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಬೇಕಾಗುತ್ತೆ. ಇಲ್ಲ ಮೆತ್ತಗಾಗ್ಬಿಡುತ್ತೆ ಮಂಡಕ್ಕಿ. ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಎಲ್ಲ ಹಿಂಡಿ ತೊಗೊಳ್ಬೇಕಾಗುತ್ತೆ. ಸೊ ಇಷ್ಟು ಆಗಿದೆ ನೋಡಿ, ಕ್ಲೀನಾಗಿ ಹಿಂಡಿ ತೊಗೊಂಡಿದ್ದೀನಿ. ಇಲ್ಲಿ ಸೊಪ್ಪು ಸಹ ಚೆನ್ನಾಗಿ ಬೆಂದಿದೆ ನೋಡಿ. ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಈ ಹಂತದಲ್ಲಿ ನಾವು ಮಂಡಕ್ಕಿನ ಸಹ ಮಿಕ್ಸ್ ಮಾಡ್ಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 1-2 ನಿಮಿಷ ಹಾಗೆ ಕೈ ಆಡಿಸ್ತಾ ಇರಬೇಕು. ಇಲ್ಲಾಂದರೆ ಅಂಟಾಗೋ ಚಾನ್ಸಸ್ ಇರುತ್ತೆ, ಇಲ್ಲ ತಳ ಹಿಡಿಯುತ್ತೆ. ಸೊ ಆ ಥರ ಆಗಬಾರ್ದು ಅಂದರೆ ನಾವು ಈ ರೀತಿ ಕೈ ಆಡಿಸ್ಕೊಂಡು 1-2 ನಿಮಿಷ ಬಿಟ್ಟರೆ ಸಾಕು. ಅದು ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಮೊದಲೇ ಹುರಿದಿಟ್ಕೊಂಡಿರೋವಂಥ ಕಡಲೆ ಬೀಜ, ಗೋಡಂಬಿ ಮತ್ತು ಹಸಿ ತೆಂಗಿನಕಾಯಿ 1-2 ಸ್ಪೂನ್ ಹಾಕೋಣ ಸಾಕು. ಹಸಿ ತೆಂಗಿನಕಾಯಿ ತುಂಬ ಟೇಸ್ಟ್ ಕೊಡುತ್ತೆ ಲಾಸ್ಟಲ್ಲಿ ಹಾಕಿದ್ರೆ. ಕಡಲೆ ಬೀಜ ಅಷ್ಟೇ ಹುರ್ಕೊಂಡಿರೋದು ಲಾಸ್ಟಲ್ಲಿ ಹಾಕ್ಕೊಳ್ಬೇಕು. ಅವಾಗ ಇನ್ನೂ ಕ್ರಿಸ್ಪಿನೆಸ್ ಹಾಗೆ ಉಳಿಯುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ ಸರ್ವ್ ಮಾಡ್ತಾಯಿದ್ದೀನಿ. ಈ ರೀತಿ ಒಮ್ಮೆ ಮಾಡಿಕೊಡಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತುಂಬಾ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಹೋಗಿ ನಾವು ಪಾನಿಪುರಿ ಬೇಲ್ಪುರಿ ತಿನ್ನೋ ಬದಲು ಮನೇಲಿ ರೀತಿ ಸಂಜೆ ಸ್ನ್ಯಾಕ್ಸ್ಗೆ ಈ ಥರ ತಿನ್ನೋದ್ರಿಂದ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಹೊಸ ರೆಸಿಪಿಯೊಂದು ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ನಿಮ್ಮ ದಿನ ಶುಭವಾಗಿರಲಿ.